ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. 176, 163 ಇಟ್ಸ್ ವೆರಿ ವೆರಿ ಕ್ಲಿಯರ್. ಈ ಶಲ್ ರಾಜ್ಯ shall read the speech prepared by the cabinet of the government. ಇದು ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿ. ಇದು ಸಂವಿಧಾನದ ಉಲ್ಲಂಘನೆ ಆಗಿದೆ, ಮತ್ತೆ ಜನ ಪ್ರತಿನಿಧಿಗಳ ಸಭೆಗೆ ಅವಮಾನ ಆಗಿದೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. 16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ಊಹಿಸಿದಂತೆ ಆಯ್ತು. ನೀವು ಕೇಳಿ, ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಮಾತಾಡಿದ್ದು, ಜೊತೆಗೆ ರಾಜ್ಯಪಾಲರು ಒಂದು ಪ್ಯಾರ ಓದಿ ಹೋದದ್ದು. ವಿಶೇಷವಾಗಿ ಈ ಘಟನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದೇ ಕಾಲಕ್ಕೆ ರಾಜ್ಯಪಾಲರು ಕೂಡ ಇಲ್ಲ, ಕ್ಯಾಬಿನೆಟ್ ಏನು ಹೇಳುತ್ತೋ, ಏನು ರೆಡಿ ಮಾಡುತ್ತೋ ಮಂತ್ರಿಮಂಡಲ ಆ ಭಾಷಣ ಓದಬೇಕಾಗಿ ಇದು ಸಂಪ್ರದಾಯ. ಆದರೆ ಇತ್ತೀಚೆಗೆ ಆ ಸಂಪ್ರದಾಯ ಮುರಿಯುವ ಪ್ರಯತ್ನಗಳು ಕೇರಳದಲ್ಲಾಗಿದೆ, ತಮಿಳುನಾಡಿನಲ್ಲಿ ಅಂತೂ ಪ್ರತಿ ವರ್ಷ ನಡೀತಾನೆ ಇದೆ. ಈಗ ನಮ್ಮಲ್ಲೇ ಆಗ್ಯದ. ನಮ್ಮ ಗೆಹ್ಲೋಟ್ ಅವರು ಒಂದೇನು ಪ್ಯಾರ ಓದಿ ಹೋಗಿಬಿಟ್ರು, ಸಂವಿಧಾನ ಬಿಕ್ಕಟ್ಟು ನಿರ್ಮಾಣ ಆಗಬಾರದು ಅಂತೇಳಿ. ಯಾಕಂದ್ರೆ ತಮ್ಮ ವಿವೇಚನಾ ತೀರ್ಮಾನದಡಿ ಅವರಿದ್ದಂಥವರು ಈ ನಿರ್ಧಾರ ತೆಗೆದುಕೊಂಡಂಗೆ ಕಾಣ್ತದ. ಯಾಕಂದ್ರೆ ಸಂವಿಧಾನದ ವಿಧಿಗಳಲ್ಲಿ ಅವಕಾಶ ಇಲ್ಲ, ಎಲ್ಲೂ ಭಾಗವಹಿಸಬಾರದು ಅಂತೇಳಿ. ಹೀಗಾಗಿ ಬಂದರು, ಹೋದರು, ಒಂದು ಪ್ಯಾರ ಓದಿದ್ರು, ನಡೆದ್ರು. ಇದರಿಂದ ವಿಶೇಷವಾಗಿ ವಿರೋಧ ಪಕ್ಷಕ್ಕೆ ಸಮಾಧಾನ ಆಗಿರ್ಬೋದು. ಅವರೆಲ್ಲ ಜೈ 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 ಹೇಳಿದ್ದೀನಿ, ನೋಡ್ತಾ ಇದ್ದೀರಿ. ಅದೇ ಕಾಲಕ್ಕೆ ಒಂದು ಕಾನೂನನ್ನು ವಿರೋಧಿಸಿ, ಕೇಂದ್ರ ಸರ್ಕಾರ ಮಾಡಿದ ಕಾನೂನು ವಿರೋಧಿಸಿ ರಾಜ್ಯ ಸರ್ಕಾರ ಅದನ್ನು ಈ ಭಾಷಣದಲ್ಲಿ ಮಾತನಾಡಿಸೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದರು. ಆದರೆ ನಮ್ಮ ಮುಖ್ಯಮಂತ್ರಿಗಳು ಇದು ಸರಿಯಾದ ಕ್ರಮ, ನಮ್ಮ ರಾಜ್ಯ ನಾವೇನು ಡಿಸಿಷನ್ ಮಾಡಿದ್ವಿ ಅದರ ಪ್ರಕಾರ ಓದಲೇಬೇಕಾದ್ದು, ಅವ್ರ ಕರ್ತವ್ಯ ಸಂವಿಧಾನದ ಅಡಿಯಲ್ಲಿ, ಅದನ್ನು ಬಿಟ್ಟು ಬೇರೆದು ಓದೋದಲ್ಲ ಅಂತೇಳಿ ಸ್ಪಷ್ಟೀಕರಣ ಮಾಡಿದ. ಒಂದು ರೀತಿ ಸಂವಿಧಾನಕ್ಕೆ ಅಪಮಾನ ಅಂಥೇಳಿ ನಾವು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈಗಾಗಲೇ ಇದು ಮಾತಾಡಬೇಕಾಯಿತು, ಯಾಕೆ ಮಾತಾಡಲಿಲ್ಲ, ನಾವು ಬರೆದು ಕೊಟ್ಟಿದ್ದೇನೆ. ಹೌದು, ನಮಗೆ ರಾಮ್ಜಿ ವಿರೋಧ ಯಾಕದಪ್ಪ ಅಂದ್ರೆ ಅದು ಜನಸಾಮಾನ್ಯ ಉದ್ಯೋಗ ಕೊಡುವಂಥದ್ದೆಲ್ಲ ಕೇಂದ್ರೀಕೃತ ಆಗಿದೆ ನಮ್ಮ ಅಭಿಪ್ರಾಯ. ಅದಕ್ಕಾಗಿ ನಾವು ಅದನ್ನು ವಿರೋಧಿಸ್ತಾ ಇದ್ದೀವಿ. ನಮ್ಮ ಮನೆಯಾಗ 20 ವರ್ಷ ಹಿಂದಿನ ತೊಗೊಂಬಂದು 2005 ನಮ್ಮ ಮನಮೋಹನ್ ಸಿಂಗು ಇದು ರೈಟ್ ಟು ವರ್ಕ್, ಎಲ್ಲರೂ ಕೆಲಸ ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಡೈರೆಕ್ಟ್ ಪ್ರಿನ್ಸಿಪಾಲ್ದಲ್ಲಿ ತೆಗೆದುಕೊಂಡು ಇದನ್ನು ಮಾಡಿದ್ದಾರೆ. ಇದನ್ನು ಕಿತ್ತು ಹಾಕಿದ್ದು ತಪ್ಪ, ಮತ್ತು ಗಾಂಧೀಜಿಯವರ ಹೆಸರನ್ನು ತೆಗೆದು ಹಾಕಿದ್ದು ತಪ್ಪ. ಅದಕ್ಕಾಗಿ ನಾವು ವಿರೋಧ ಮಾಡ್ತಾ ಇದ್ದೀವಿ. ಅದನ್ನು ಹಾಕಿದ್ದೀವಿ. ನಾವೇನು ಈ ಡಿಸ್ಕಷನ್ ವಿಶೇಷ ಅಧಿವೇಶನ ಕರೆದದ್ದು ಅದರ ಸಲುವಾಗಿ, ಯಾಕಪ್ಪ ಅಂದ್ರೆ ಜನಕ್ಕೆ ಗೊತ್ತಾಗಲಿ ಇದರಲ್ಲಿ ಏನದು ಏನಿಲ್ಲ ಅಂತೇಳಿ. ಅದನ್ನು ಈ ಡಿಸ್ಕಷನ್ದಲ್ಲಿ ಗೊತ್ತಾಗ್ತಿತ್ತು. ಅದನ್ನು ಡಿಸ್ಕಷನ್ ಮಾಡೋದು ವಿಶೇಷ ಅಧಿವೇಶನ ಅದ್ರ ಸಲುವಾಗಿ ಮಾಡ್ತಾಯಿದ್ವಿ ನಾವು, ಜನಕ್ಕೆ ತಿಳಿಲಿ ಅಂತೇಳಿ. ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ ಏನು ತಪ್ಪು ಮಾಡ್ತಾ ಇದೆ ಅನ್ನೋದು ಹೇಳೋ ಸಲುವಾಗಿ ಮಾಡ್ತಾ ಇದ್ದೀವಿ. ಹೌದು, ನೋಡೋದಕ್ಕೆ 125 ದಿನಗಳವರೆಗೆ ಉದ್ಯೋಗ ಕೊಡ್ತೀವಿ ಅನ್ನುವಂಥದ್ದು. ಆದರೆ 125 ದಿನಗಳು ಕೊಡುವಲ್ಲ 60% ಕೇಂದ್ರದ, ಆದರೆ 40% ರಾಜ್ಯದ್ದು ಅಂತೇಳಿ ರಾಜ್ಯ ಹಾಕಬೇಕು ಅಂತದ್ದು. ಆ 40% ಯಾರು ಹಾಕೋರು ದುಡ್ಡನ್ನು? ಮತ್ತದು ಮೊದಲ ಒಂದು 100 ದಿನ ಇತ್ತು, ಅದರಲ್ಲೇ 45 ದಿನಕ್ಕೆ ಬಂದೈತಿತ್ತು. ಈಗ ಮತ್ತೆ ಇದಾದ ತಕ್ಷಣ ಇನ್ನೂ ಕಡಿಮೆ ಆಗೋ ಸಾಧ್ಯತೆಗಳಿದ್ದಾವೆ. ಮತ್ತು ಕೇಂದ್ರ ತಾ ಡಿಸಿಷನ್ ಮಾಡುವಂಥದ್ದು ಅಂತೇಳಿ ಅದಕ್ಕೆ ಕೇಂದ್ರ ಸರ್ಕಾರ ವಾದ ಮಾಡ್ತದೆ, BJPಗೆ ವಾದ ಮಾಡ್ತಾರೆ. ಇಲ್ಲ, ಇವ್ರಿಗೆ ಭ್ರಷ್ಟಾಚಾರ ದುಡ್ಡು ಹೊಡಿಯೋದಕ್ಕೆ ಅವಕಾಶಗಳಿಲ್ಲ, ಅದಕ್ಕಾಗಿ ಇವ್ರಿದ್ದಂಥವ್ರು ಈ ಅನಗತ್ಯ ಖ್ಯಾತಿ ತೆಗೆದಿದ್ದಾರೆ, ನ್ಯಾಯ ತೆಗೆದಿದ್ದಾರೆ ಅಂತೇಳಿ ವಾದ ಮಾಡ್ತಾ ಇದ್ದಾರೆ. ಇರಲಿ, ಅವ್ರ ವಾದ ಸರಿ ಇರ್ಬೋದು, ಇಲ್ಲ ಅಂತಲ್ಲ. ಅದೇ ಕಾಲಕ್ಕೆ ಇವ್ರ ವಾದ ಸರಿ ಇರ್ಬೋದು, ಬಟ್ ಅದು ಅಧಿವೇಶನ ಇನ್ನಷ್ಟು ಡಿಸ್ಕಷನ್ ಮಾಡಬಾರ್ದು ಅನ್ನೋದು ಎಲ್ಲಿ ನ್ಯಾಯ ಅಂತದ್ದು. ಯಾಕಂದ್ರೆ ತಮ್ದು ಏನದು ಹೇಳಿ, BJPಗರು ಜನಕ್ಕೆ ತಿಳಿಸಿ ಹೇಳಿ ಅಂತ ಪದದೊಳಗೆ ಇವ್ರು ತಮಗೆ ಅನಿಸಿದ್ದನ್ನು ಮತ್ತು ಅಲ್ಲಿ ಇಲ್ಲಿ ಮಾತಾಡೋದು, ಅಧಿವೇಶನದಲ್ಲಿ ಮಾತಾಡೋದು ಇನ್ನೂ ಉತ್ತಮ ಅಲ್ರಿ. ಯಾಕಂದ್ರೆ ರೆಕಾರ್ಡ್ದಾಗ ಉಳಿತದ ಅಧಿವೇಶನ. ಹೌದು, ವಿಶೇಷ ಇದಕ್ಕೆ ಕರೆದಿದ್ದದ ಅಂತೇಳಿ. ಯಾಕಂದ್ರೆ ಕೇಂದ್ರದಲ್ಲೂ ಅಂಥ ದೊಡ್ಡ ಪ್ರಮಾಣದ ಡಿಸ್ಕಷನ್ ಆಗಲಿಲ್ಲ ಅನ್ನೋದು ವಿರೋಧ ಪಕ್ಷಗಳ ಆರೋಪ ಅದು. ಅದಕ್ಕೆ ಇಲ್ಲಿ ನಾವು ಮಾಡ್ತೀವಪ್ಪ, ಮಾತಾಡೋಣ ಬನ್ನಿರಿ ಅಂತ ಹೇಳ್ತಾ ಇದ್ದಾರೆ ಇವರು. ನಾವು ರೆಡಿ ಅಂತ ಈಗಾಗಲೇ ಹೇಳಿದರು ನಮ್ಮ ಏನಪ್ಪ ಅಂತ BJP ಅವರು. ಮಾತಾಡಲಿ, ಚರ್ಚೆ ಆಗಲಿ, ಜನಕ್ಕೆ ತಿಳಿರಿ. ಯಾಕಂದ್ರೆ ಈ ನಮ್ಮ ಸಂವಿಧಾನದಡಿಯಲ್ಲಿ ಮಾತಾಡೋದಕ್ಕಾಗಿ, ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕಾಗಿ, ಡಿಸ್ಕಷನ್ ಮಾಡೋದಕ್ಕಾಗಿ
ಅದರ ಜೊತೆಗೆ ತಳಸ್ಪರ್ಶಿಯಾಗಿ ವಿಚಾರ ವಿಮರ್ಶೆ ಮಾಡೋ ಸಲುವಾಗಿ ನಾವು ಏನಪ್ಪ ಅಂತಂದ್ರೆ ಈ ದೊಡ್ಡ ಒಂದು ಏನೋ ನಮ್ಮ ಒಂದು ಚೌಕಟ್ಟಿನಲ್ಲಿ ನಾವು ಇಲ್ಲಿ ಈ ಒಂದು ಪಂಚಾಯತ್ ನಿರ್ಮಾಣ ಮಾಡಿದ್ದೀವಿ, ವಿಧಾನಸಭೆ ನಿರ್ಮಾಣ ಮಾಡಿದ್ದೀವಿ, ಇಲ್ಲಿ ಬಂದು ಮಾತಾಡೋಣ ಅಂತೇಳಿ ಅದಕ್ಕಾಗಿ ಅದನ್ನು ವಿಷಯ ಸೇರಿಸಿದ್ವಿ ನಾವು. ಅದು ಜಂಟಿ ಅಧಿವೇಶನದಲ್ಲಿ ಸಂಪ್ರದಾಯ ಓದುವಂಥದ್ದು ಮತ್ತು ಈಗಾಗಲೇ ಅದು ಓದ್ತಾ ಬಂದಂಥದ್ದು. ಅದು ಇವತ್ತು ಅದನ್ನು ಮೀರಿದ್ದೇನಪ್ಪ ಅಂತಂದರೆ ಸಂವಿಧಾನ ವಿರೋಧಿ ಕ್ರಮ. ರಾಜ್ಯಪಾಲರು ಕೇವಲ ಕೇಂದ್ರದ ರಿಪ್ರೆಸೆಂಟೇಟಿವ್ ಅಲ್ಲ, ರಾಜ್ಯ ಸರ್ಕಾರದ ಸಹಿತ ಕೆಲಸಗಳನ್ನು ಅದು ನಮ್ಮ ಕ್ಯಾಬಿನೆಟ್ ಏನು ಹೇಳುತ್ತೋ ಅದರ ಪ್ರಕಾರ ಮಾಡಬೇಕಾಗಿದ್ದು ಅವರ ಕರ್ಮ ಧರ್ಮ ಅನ್ನುವಂಗೆ ಮಾತಾಡಿದ್ದಾರೆ. ಇಲ್ಲ ಚರ್ಚೆ ಅಂತ ಶುರುವಾಗಿ ಆಯಿತು. ಯಾಕಂದ್ರೆ ಆಲ್ರೆಡಿ ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲೇ ಅಲ್ಲಿ ರಾಜ್ಯಪಾಲರು ಈ ಜಂಟಿ ಸಭೆಗೆ ಬಂದ ಮಾತಾಡೋದನ್ನ ನಮ್ಮ ರವಿಯವರಂತೂ ತಮಿಳುನಾಡಿನ ರವಿಯವ್ರ ಕಳೆದ 4-5 ವರ್ಷದ ಕಾಣ್ತದೆ ಅವ್ರು ಬಂದು ಮಾತಾಡೇ ಇಲ್ಲ, ಅಷ್ಟು ವಿರೋಧ ಮಾಡಿದರು ಅದನ್ನು. ಅದೇ ಕಾಲಕ್ಕೆ ಕೇರಳದಲ್ಲೇ ಒಂದಿಷ್ಟು ಆಯ್ದ ಪ್ಯಾರಾಗಳನ್ನು ಓದಿದ್ರು ಅಲ್ಲಿಯ ರಾಜ್ಯಪಾಲರು ಅನ್ನೋದು. ಈಗ ನಮ್ಮ ಗೆಲ್ಲೋದವರಂತೂ ಒಂದು ಪ್ಯಾರ ನಮಗೆ ಅನಿಸಿದ್ದನ್ನು ಬರೆದ ತಂದು ಓದೆ ನಡೆದು ಬಿಟ್ಟರು. ಅದಕ್ಕಾಗಿ ವಿರೋಧ ಇದ್ದು ಈ ಆಡಳಿತಾರೂಢ ಪಕ್ಷದಿಂದ ಆಯಿತು, ಅದೇ ಕಾಲಕ್ಕೆ ವಿರೋಧ ಪಕ್ಷದಿಂದ ಜಯಕಾರ ಆಯಿತು. ಒಟ್ಟಿನಲ್ಲಿ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡಿದಾಗ ಈ ಸದನ ವಿಶೇಷವಾಗಿ ಕರೆದದ್ದು ಎರಡು ರೀತಿಯಿಂದ ಒಳ್ಳೆಯದನ, ಎರಡೂ ರೀತಿಯಿಂದ ಒಳ್ಳೆಯದನ. ಯಾಕಂದರೆ ಒಂದದ್ದು ರಾಜ್ಯಪಾಲರ ಇವತ್ತೇನೋ ಮಾಡಲವ್ರು ಅವ್ರು ಬಿಟ್ಟಂಥದ್ದು ಅವ್ರ ಡಿಸ್ಕ್ರಿಷನರಿ ಪವರ್ ಅಂತೀವಿ ನಾವು. ಅದರಲ್ಲೂ ವಿಷಯ ನಿಮಗೆ ಗೊತ್ತಿದ್ದಂಥದ್ದು ಏನಪ್ಪ ವಿವೇಚನಾ ತೀರ್ಮಾನ. ಅವ್ರೇನು ಮಾಡಿದವರು ಸರಿ ಮಾಡಿದ್ರು ತಪ್ಪು ಮಾಡಿದ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಇವರು ವಿಚಾರ ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಅದಕ್ಕೆ ಅವರು ರೆಡಿ ಇರ್ತಾರೆ. ಸಿದ್ದರಾಮಯ್ಯನವರು ರೆಡಿ ಇದ್ದಂಗೆ ರಾಜ್ಯಪಾಲ ನಾವು ರೆಡಿರಪ್ಪ ಬರ್ತೀವಿ ಅಲ್ಲಿಗೆ ಅಂತ ಹೇಳುವಂಥ ಅಭಿಪ್ರಾಯ ಇರ್ತದೆ. ಯಾಕಂದ್ರೆ ಇಂಥ ಸಮಸ್ಯೆ ಬಂದಾಗ ಇದನ್ನು ಬಗೆಹರಿಸಬೇಕಾದ್ದನ್ನು ನಮ್ಮ ಶ್ರೇಷ್ಠ ನ್ಯಾಯಾಂಗ ಅದರಲ್ಲೂ ಮುಖ್ಯವಾಗಿ ಈ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗ್ತಂತ ಹೇಳಿದಾಗ ಅವರು ರೆಡಿ ಇದ್ದಾರೆ. ಅಲ್ಲಿ ಏನಾಗ್ತದೆ ನೋಡೋಣ. ಬಟ್ ಈಗ ವಾದ ವಿವಾದ ಏನೂ ಇರಲಿ. ಈಗ ಏನದಪ್ಪ ಅಂತಂದ್ರೆ ಇಲ್ಲಿ ಡಿಸ್ಕಷನ್ ಮಾಡೋದ್ರಿಂದಾಗೆ ಇನ್ನಷ್ಟು ಈಗೇನು ಜಿ ರಾಮ್ಜಿ ಅದಲ್ಲ, ಇದು ವಿಶೇಷವಾಗಿ ನಿಜವಾಗಿಯೂ ಜನಪರಾಧನ ಏನದು ಪೂರ್ಣ ಪ್ರಮಾಣದಲ್ಲಿ ನಮಗೂ ತಿಳಿಯುವಂಥದ್ದಾಗ್ತದೆ ಜನರಿಗೆ ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಜೊತೆಗೆ ಈಗ ಇವತ್ತು ಕಾಂಗ್ರೆಸ್ ಅವರು ಸಹಿತ ಫುಲ್ ತಯಾರಿ ಒಳಗಿದ್ದಾರೆ ಅವ್ರು. ನಾವು ಇದನ್ನೆಲ್ಲಪ್ಪ ನಾವು ಜನಕ್ಕೆ ತಿಳಿಸಿ ಹೇಳ್ತೀವಿ, ಇದರಲ್ಲಿ ಜನರಿಗೆ ಎಣ್ಣೆ ಆಗ್ಯದ ಮತ್ತು ಇಂತಿಷ್ಟು ಪ್ರಮಾಣದಲ್ಲಿ ಆವಾಗ ಉದ್ಯೋಗ ಸೃಷ್ಟಿದಿಂದ ಆಗುವುದಿಲ್ಲ ಅನ್ನೋ ವಾದ ಮಾಡೋಕೆ ಅವ್ರಿಗೆ ಆಗ್ಯದ. BJPಗೆ ಸಹಿತ ನಾವು ತಂದಿದ್ದು ಏನಪ್ಪ ಅಂದ್ರೆ ನಾವು ಗಾಂಧೀಜಿಯವರ ಹೆಸರು ಕಿತ್ತಾಕೋ ಸಲುವಾಗಿಲ್ಲ. ಗಾಂಧೀಜಿಯವ್ರ ಪ್ರಿಯ ವ್ಯಕ್ತಿ ರಾಮ ಅವ್ರು ತಂದು ಹೆಸರು ಅವರು ಏನೋ ವಾದ ಮಾಡಲಿಕ್ಕೆ ಒಂದು ಅವಕಾಶಗಳಿದ್ದಾವೆ. ಜೊತೆಗೆ ಹೆಚ್ಚಿಗೆ 125 ದಿನ ನಾವು ಮಾಡಿದ್ದೀವಿ ಅನ್ನೋ ತಿಳ್ಕೊಳ್ಳೋದಕ್ಕೆ, ಜೊತೆಗೆ ಅಲ್ಲಿಗೆ ಫಂಡ್ ಯಾವ ರೀತಿಯಾಗಿ ಕೂಡಿಸ್ಬೇಕು ಅನ್ನೋದಕ್ಕೆ ಅನೇಕ ವಿಚಾರಗಳನ್ನ ಅವರು ವ್ಯಕ್ತ ಮಾಡೋಕೆ ಇಲ್ಲಿ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇದೊಂದು ನಿಜವಾಗಿಯೂ ನಮ್ಮ ರಾಜ್ಯಪಾಲರು ಏನಪ್ಪ ಅಂತಂದ್ರೆ ಬಂದು ಭಾಗವಹಿಸಂತೆ ಹೋದರು. ಸಂವಿಧಾನಕ್ಕೆ ಬಿಕ್ಕಟ್ಟು ನಿರ್ಮಾಣ ಮಾಡಲಿಲ್ಲ. ಆದ್ರೆ ಸಂಪ್ರದಾಯದಂತೆ ಇವರು ಏನು ಬರೆದು ಕೊಟ್ಟಿರ್ತಾರೆ ಸಂಪೂರ್ಣವಾಗಿ ಓದಿಲ್ಲ. ಅದಕ್ಕಾಗಿ ಅದೊಂದು ಹಂತದವರೆಗೆ ಇಲ್ಲಿ ತಿಕ್ಕಾಟ ಆಗ್ಬೋದು ಸುಪ್ರೀಂ ಕೋರ್ಟ್ನಲ್ಲಿ ಅನ್ನುವಂಥದ್ದು. ಬಟ್ ಓದಿ ಹೋಗಿದ್ರಿಂದಾಗೆ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟಂಗಾಗಿದೆ ರಾಜ್ಯಪಾಲರು. ಇನ್ನು ಬರುವ ದಿನಗಳಲ್ಲಿ ಯಾವ ರೂಪ ಪಡಿಬೋದು ಇನ್ನೂ ಅನ್ನೋದು ಸಹಿತ ಅಷ್ಟ ಇಲ್ಲೇ ಗಮನಿಸಬೇಕಾಗಿದೆ. ಯಾಕಂದ್ರೆ ಲೋಕಭವನ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಈ ಮಧ್ಯದಲ್ಲಿ ತಿಕ್ಕಾಟ ಬಂದಿದ್ದರಿಂದಾಗೆ ಈ ವಿಷಯ ಏನಂದ್ರೆ ಇವತ್ತು ಚರ್ಚಾ ವಿಷಯ ಆಗುತ್ತಿರುವಂಥದ್ದು ಮುಖ್ಯದ. ಅದೇನೋ ಆಗಲಿ ಈ ಒಂದು ನೆಲೆಗಟ್ಟಿನಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗಿತ್ತು. ಆದರೆ ಇಬ್ಬರು ತಮ್ಮ ಒಂದು ವಿಷಯಗಳಿಗೆ ವಿಚಾರಗಳಿಗೆ ತಗಲಾಕಿಕೊಳ್ಳಿದ್ರಿಂದಾಗೆ ಇಲ್ಲಿ ಒಂದು ಸಂವಿಧಾನಕ್ಕೆ ಸಂಘರ್ಷಣೆ ಆಗ್ಯದ, ತಿಕ್ಕಾಟ ಆಗ್ಯದ, ಒಪ್ಪುವಂಥ ವಿಷಯ. ಇದರಲ್ಲಿ ಯಾರು ಸತ್ಯ ಯಾರು ಸುಳ್ಳು ಅನ್ನೋದು ಸುಪ್ರೀಂ ಕೋರ್ಟ್ನಲ್ಲಿ ಇರುವಂಥದ್ದು. ಸಂವಿಧಾನಕ್ಕೆ ಬದ್ಧ ಏನು ನಮ್ಮ ಮುಖ್ಯಮಂತ್ರಿ ಇದ್ದಾರೋ ರಾಜ್ಯಪಾಲರಿದ್ದಾರೋ ಅನ್ನೋದು ಸಹಿತ ಇವತ್ತು ಪ್ರಶ್ನೆ ಆಗ್ಯದ. ಆ ಪ್ರಶ್ನೆ ಉತ್ತರ ಹುಡುಕುವಂಥ ಕೆಲಸಗಳು ಈಗ ನಡೀತಾ ಇರೋದು ಭಾಳ ಸಂತೋಷಕರ ವಿಷಯ. ಯಾಕಂದ್ರೆ ನಮ್ಮ ರಾಜ್ಯಪಾಲರ ಮತ್ತು ನಮ್ಮ ಮುಖ್ಯಮಂತ್ರಿ ಕರ್ತವ್ಯಗಳೇನು, ಕ್ಯಾಬಿನೆಟ್ದ ಕರ್ತವ್ಯಗಳೇನು ಮತ್ತೊಮ್ಮೆ ಚರ್ಚೆಗೆ ಬರೋದ್ರಿಂದ ಇನ್ನಷ್ಟು ಹೆಚ್ಚಿನ ವಿಚಾರ ಹೊರಗೆ ಬರ್ಬೋದು. ಜೊತೆಗೆ ಅದೇನೋ ಆಗಲಿ ಜನಸಾಮಾನ್ಯ ದುಡಿಯುವ ವರ್ಗಕ್ಕೆ ಪರ್ಫೆಕ್ಟಾಗಿ 125 ದಿನಗಳ ಉದ್ಯೋಗಕ್ಕೆ ಭಾಳ ಒಳ್ಳೇದಾಗ್ಬೋದು, ಆಗ್ತದೆ. ಬಟ್ ಈಗ ಮೊದಲು 125 ಆಗಲಿ. ಆದರೆ ಇದರಲ್ಲಿ ರಾಜ್ಯಗಳು ಎಷ್ಟು ಸಹಕಾರ ಮಾಡ್ತಾವೆ, ಒಂದೇಳಿ ರಾಜ್ಯಗಳು ಕೊಡಲಿಲ್ಲ ಅಂದ್ರೆ ಅದಕ್ಕೆ ಉತ್ತರವನ್ನು ಸ್ಥಿತಿ ಕ್ಲಿಯರ್ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಒಂದು ವೇಳೆ ಇದು ಕರ್ನಾಟಕ ನಾಳೆ 40% ಹಾಕಲಿಲ್ಲ ಅಂದ್ರೆ ಯಾರು ಹಾಕೋರು, ಅದಕ್ಕೆ ಉತ್ತರವನ್ನು ಕೇಂದ್ರ ಸರ್ಕಾರ ಕೊಡಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಅತಿ ತಲೆಮಿದು ಸತ್ಯದ ಕೈಗರಡಿ ವಂದನೆಗಳು.